ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಜೋತಾವರ್ ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಸಂದರ್ಭದಲ್ಲಿ ಒಂದು ಮಾತನ್ನು ತಮ್ಮೊಂದಿಗೆ ಚರ್ಚೆ ಮಾಡ್ಬೇಕಂತ ಮಾಡಿದ್ದೀನಿ ಇವತ್ತು. ವಿಶೇಷವಾಗಿ ಏನಪ್ಪ ಅಂತಂದರೆ BDCC ಬ್ಯಾಂಕ್ ಮೇಲೆ ನಿರಂತರವಾಗಿ ನಾವು ವಿಡಿಯೋಗಳನ್ನ ಮಾಡಿ ಬಿಡ್ತಾನೆ ಇದ್ದೀನಿ. ಯಾಕಂದರೆ ಅಲ್ಲಿ ಏನು ನಡೀತಾ ಇದೆ ಸಹಕಾರ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ BDCC ಬ್ಯಾಂಕ್ ಬೆಳಗಾವಿ ಮಟ್ಟಿಗೆ ದೊಡ್ಡದು, ರೈತರಿಗೆ ಅನುಕೂಲ ಆಗುವಂಥದ್ದು, ರೈತರಿಗೆ ಸಾಲ ಕೊಟ್ಟು ಅವ್ರ ಬದುಕನ್ನು ಒಂದು ರೀತಿ ನೆಮ್ಮದಿ ತರುವ ಪ್ರಯತ್ನ ಮಾಡುವಂಥದ್ದು ಮತ್ತು ಲಾಭದಲ್ಲಿದ್ದಂಥದ್ದು. ಇದು ಉತ್ತಮವಾದದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಪ್ರತಿ PKPSಗಳ ಮೂಲಕ ಅಲ್ಲಿಯ ರೈತರ ಅದರ ಸದಸ್ಯರ ಮತಗಳಿಂದ ರೈತರಿಗಾಗಿರುತ್ತಿರುವಂಥ ಇದು ಸಂಸ್ಥೆ. ಇದೇನಾಗಿದೆಪ್ಪ ಇವತ್ತಂತಂದ್ರೆ ಕೇವಲ ಜಮೀನ್ದಾರಿ ರೈತರಿಗೆ ಇದು ಅನುಕೂಲ ಹೆಚ್ಚಾಗ್ತಾ ಇದೆ. ಅವ್ರ ಕೈಯಲ್ಲಿ ಸಿಕ್ಕೊಂಡು ಅದೊಂದು ಬಿಸ್ನೆಸ್ ರೂಪದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಲಾಭ ಆಗ್ತದೆ. ಹೌದು, ಲಾಭ ಆಗಬೇಕು, ಅದು ನುಕ್ಸಾನ ಆಗಬಾರ್ದು, ಸರಿ. ಆದರೆ ಅದು ಕಮರ್ಷಿಯಲ್ ಪರ್ಪಸ್ ಇದ್ದಂಗೆ ಆಗಬಾರ್ದು. ಈ ಕಮರ್ಷಿಯಲ್ ಪರ್ಪಸು ನಾವು ನೋಡ್ತಾ ಇದ್ದೀವಿ. ಹೌದು, ಬಡ್ಡಿ ದರ ಕಡಿಮೆ ಅದ, ಎಲ್ಲನೂ ಕಡಿಮೆ ಅದ. ಆದರೆ ಇಲ್ಲೇ ಎಲ್ಲ BDCC ಬ್ಯಾಂಕ್ ಇದ್ದಿದ್ದು ಕೆಲವು ಜನ ನಾವು ಪಟ್ಟಭದ್ರ ಹಿತಾಸಕ್ತಿಯನ್ನು ಕರ್ಕೊಳ್ತೀವಿ, ಮತ್ತಿನ್ನು ಕರ್ಕೊಳ್ತೀವಿ, ದುಡ್ಡಿದ್ದವ್ರನ್ನ ಕರ್ಕೊಳ್ತೀವಿ, ಅಥವಾ ಜಮೀನ್ದಾರನ್ನು ಕರ್ಕೊಳ್ತೀವಿ. ಅಂಥವ್ರ ಕೈಯಲ್ಲಿ ಉಳ್ಕೊಂಡು ಹೋಗ್ತಾ ಇದೆ. ಇವತ್ತು ನಿಜವಾದ ರೈತ